ಸದನದಲ್ಲಿ ಸದ್ದು ಮಾಡ್ತಾ ಇದೆ ನಿಗೂಢ ಹತ್ಯೆ ಪ್ರಕರಣ. ಶೂನ್ಯ ವೇಳೆಯಲ್ಲಿ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ತನಿಖೆಯ ಬಗ್ಗೆ ಮಾಹಿತಿಯನ್ನು ಬಿಜೆಪಿ ಶಾಸಕ ಕೇಳಿದ್ದಾರೆ. ಏನು ಎಲ್ಲಿಗೆ ಬಂತು ಆ ತನಿಖೆ, ಏನು ಮಾಡ್ತಾ ಇದ್ದೀರಿ ನೀವು ಆ ತನಿಖೆಯಲ್ಲಿ, ಮಾಹಿತಿ ಕೊಡಬೇಕು ನೀವು ಸದನಕ್ಕೆ ಅಂತ ಹೇಳಿ ಸುನಿಲ್ ಕುಮಾರ್ ಕೇಳಿದ್ದಾರೆ. ಬಿಜೆಪಿಯ ಶಾಸಕ ಧಾರ್ಮಿಕ ಕ್ಷೇತ್ರದ ಪವಿತ್ರತೆಯನ್ನು ಕಾಪಾಡಬೇಕು. ಇನ್ನೆಷ್ಟು ಗುಂಡಿ ಅಗಿತೀರಾ ಅಲ್ಲಿ, ಏನು ಗುಂಡಿ ಅಗಿತಾನೇ ಇರೋದಾ ಅಲ್ಲಿ, ಇನ್ನೂ ಎಷ್ಟು ಅಗಿತೀರಾ ನೀವು ಹೇಳಿ, ಇದೇ ಕೆಲಸನ ಇನ್ನು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಇದೇ ರೀತಿಯಲ್ಲಿ ಸುನಿಲ್ ಕುಮಾರ್ ಕೇಳಿದ್ದಾರೆ. ವರದಿ ಕೊಟ್ಟ ಮೇಲೆ ಉತ್ತರ ಕೊಡ್ತೀನಪ್ಪ ನಾನು, ಫಸ್ಟ್ ನನಗೆ SITಯಿಂದ ವರದಿ ಬರಲಿ, ಇನ್ನೂ ನನಗೇನು ವರದಿನೇ ಬಂದಿಲ್ಲ, ವರದಿ ಬರೋಕ್ಕೆ ಮುಂಚೆ ನಾನೇನು ಮಾತಾಡಲಿ ಇದ್ರ ಬಗ್ಗೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಒಂದು ಉತ್ತರಕ್ಕೆ BJP ಆಕ್ಷೇಪ ಎತ್ತಿದೆ. ಎಡಪಂಥೀಯರು ಹೇಳಿದ ಹಾಗೇನೆ SIT ರಚನೆ ಮಾಡ್ತಾ ಇದ್ದೀರಾ ನೀವು, ಎಡಪಂಥೀಯರು ಹೇಳಿದ ಮೇಲೆ SIT ರಚನೆ ಅಂತ ಹೇಳಿದ್ದೀರಿ. BJP ನಾಯಕ ಸುರೇಶ್ ಕುಮಾರ್ ಫುಲ್ ಗರಂ ಆಗ್ತಾರೆ ಇದಕ್ಕೆ. ಸುರೇಶ್ ಕುಮಾರ್ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಉತ್ತರವನ್ನು ಕೊಡ್ತಾರೆ. ಸತ್ಯಾಂಶ ಏನಿದೆಯೋ ಅದು ಹೊರಗಡೆ ಬರಬೇಕು. ಎಡಪಂಥೀಯ ಅವ್ರು ಹೇಳಿದ್ರು, ಬಲಪಂಥೀಯ ಇವ್ರು ಹೇಳಿದ್ರು, ಇದಲ್ಲ. ಎಡಪಂಥೀಯ ಬಲಪಂಥೀಯ ಎಲ್ಲರೂ ಬೇಕಾಗ್ತಾರೆ, ನಾವು ಯಾರ ಪರವಾಗಿಯೂ ಇಲ್ಲ, ಯಾರ ವಿರುದ್ಧವಾಗಿಯೂ ಇಲ್ಲ ಅಂಥೇಳಿ ಉಸ್ತುವಾರಿ ಸಚಿವ ಮಾತಾಡ್ತಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಅಶೋಕ್ ಮಧ್ಯಪ್ರವೇಶ ಮಾಡ್ತಾರೆ. ನಾಳೆ ಸಂಪೂರ್ಣ ಚರ್ಚೆ ಮಾಡೋಣ ಅಂತ ಅಶೋಕ್ ಹೇಳ್ತಾರೆ. ವರದಿಯೇ ಬಂದಿಲ್ಲ, ಏನಪ್ಪ ಚರ್ಚೆ ಮಾಡ್ತೀರಾ, ರಿಪೋರ್ಟ್ ಬಂದಿದೆಯಾ, ಯಾರಿಗಾದರೂ ಗೊತ್ತಿದೆಯಾ ರಿಪೋರ್ಟು, ಬಂದಿಲ್ಲ ಅಂದಮೇಲೆ ಚರ್ಚೆ ಯಾಕೆ. ಇದೇ ವೇಳೆ ಸದನದಲ್ಲಿ ಪರ ವಿರೋಧ ಅಭಿಪ್ರಾಯ ಬಂತು, ಪರಸ್ಪರ ವಾಕ್ಸಮರ ಕೂಡ ನಡೀತು. ಕಳೆದ 12-13 ದಿನಗಳಿಂದ ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ SIT ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ. ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ, 6 ಗುಂಡಿ, 10 ಗುಂಡಿ, 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು, ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನು ಭಾಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಈಗ ನಾಳೆಗೆ ಇವತ್ತು ಬೇಡ, ನೀವು ಯಾರ ಸೀನಿಯರ್ ಮೆಂಬರ್, ಸೀನಿಯರ್, ಇದು ಅಗತ್ಯದ ವಿಚಾರ, ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ಹೇಳಿಕೊಂಡೇ ಪ್ರತಿಪಕ್ಷ ನಾಯಕರ ಮತ್ತು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ನಾವು ಚರ್ಚೆಗೆ ತಗೊಳ್ಳಿ. ಈಗ ಜೀರೋ ಅವರಲ್ಲ, ಅವಕಾಶ ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ನೇತ್ರಾವತಿ ನದಿ ತೀರದ ಕೇಸ್ಗಳಿಗೆ NHRC ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದಿಂದ ತನಿಖೆ ಶುರುವಾಗಿದೆ. ಸುಮೋಟೋ ಕೇಸ್ ದಾಖಲಿಸಿ ತನಿಖೆಯನ್ನು NHRC ಶುರು ಮಾಡಿಕೊಂಡಿದೆ. IPS ಅಧಿಕಾರಿ ಯುವರಾಜ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ದೆಹಲಿಯಿಂದ ಬಂದಿರೋದು NHRC ಇಲ್ಲಿಗೆ. ಈ ಅಧಿಕಾರಿಗಳ ತಂಡ ಈಗಾಗಲೇ ದೂರುದಾರನನ್ನು ವಿಚಾರಣೆ ನಡೆಸಿರುವಂತಹ ತಂಡ ದೂರುದಾರ ತೋರಿಸಿರ್ತಕ್ಕಂಥ ಸ್ಥಳ ಪರಿಶೀಲನೆ ಕೂಡ ಮಾಡಲಿದೆ. ಪಾಯಿಂಟ್ ನಂಬರ್ 13ರ ಬಳಿ ಕೂಡ ಬಂದು ಪರಿಶೀಲನೆ ಮಾಡಿದೆ NHRC ತಂಡ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ದೂರುದಾರ ಎಲ್ಲೆಲ್ಲಿ ಹೇಳಿದ್ದಾನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇವರು ಬರ್ತಾ ಇದ್ದಾರೆ, ಅಲ್ಲೂ ಚೆಕ್ ಮಾಡ್ತಾ ಇದ್ದಾರೆ. ವಿಡಿಯೋಗ್ರಾಫ್ ಕೂಡ ಕೆಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೂರುದಾರನನ್ನು ಕೂಡ ಏನು ನಿನ್ನ ಕತೆ, ಏನು ಕಂಪ್ಲೇಂಟ್ ಇದೆ ಹೇಳು, ಎಲ್ಲೆಲ್ಲಿ ಚೆಕ್ ಮಾಡಬೇಕು ಹೇಳು, ಎಲ್ಲೆಲ್ಲಿ ಚೆಕ್ ಮಾಡಿದ್ದಾರೆ ಹೇಳು ಅಂತ ಹೇಳಿ ಒಂದು ಹಂತಕ್ಕೆ ವಿಚಾರಣೆ ಕೂಡ ಮಾಡಿದ್ದಾರೆ.